ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿರ್ಲಿಂಗಗಳಿಗೆ ವಿಶಿಷ್ಟ ಸ್ಥಾನ ಇದೆ. ಭಕ್ತವತ್ಸಲ, ಕರುಣಾಮಯಿ, ಭೋಲೆನಾಥ್, ಪರಶಿವನ ಅಂಶ ಇರುವಂಥ ಶಕ್ತಿ ಇರುವ ಕ್ಷೇತ್ರಗಳೇ ಜ್ಯೋತಿರ್ಲಿಂಗ ಕ್ಷೇತ್ರಗಳು, ಶಿವನ 12 ಜ್ಯೋತಿರ್ಲಿಂಗಗಳು. ಸತ್ಯಂ ಶಿವಂ ಸುಂದರಂ ಸರ್ವವು ಆ ಪರಶಿವನ ಅಧೀನದಲ್ಲಿದೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬುವಂತೆ ಈ 12 ಜ್ಯೋತಿರ್ಲಿಂಗಗಳು ಸಾಕ್ಷಾತ್ ಶಿವನ ಸಾನ್ನಿಧ್ಯವಿರುವ ಕ್ಷೇತ್ರಗಳು. ಈ ಕ್ಷೇತ್ರಗಳ ದರ್ಶನ, ಸೇವೆ, ಆರಾಧನೆಯಿಂದ ಮನುಜರ ಕಲ್ಯಾಣವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಹಾಗೆಯೇ 12 ರಾಶಿಗಳಲ್ಲಿ ಜನಿಸಿದವರು ತಮ್ಮ ತಮ್ಮ ರಾಶಿಯ ಜ್ಯೋತಿರ್ಲಿಂಗವನ್ನು ದರ್ಶನ, ಆರಾಧನೆ ಮಾಡೋದ್ರಿಂದ ಸರ್ವ ಪಾಪಗಳು ನಶಿಸಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು ನಮ್ಮ ಶಾಸ್ತ್ರಗಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿದವರು ರಾಮೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶಿಸುವುದರಿಂದ, ಸೇವೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಕಾಮನೆಗಳು ಸಿದ್ಧಿಸುತ್ತವೆ. ಮೇಷರಾಶಿಯಲ್ಲಿ ಜಗತ್ತನ್ನು ಬೆಳಗುವ ಸೂರ್ಯ ಉಚ್ಚನಾಗುತ್ತಾನೆ. ಈ ಜ್ಯೋತಿರ್ಲಿಂಗವನ್ನು ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣ ವಧೆಯ ನಂತರ ರಾಮಸೇತುವಿನ ಹತ್ತಿರ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಈ ಜ್ಯೋತಿರ್ಲಿಂಗವು ತಮಿಳುನಾಡು ರಾಜ್ಯದ ರಾಮೇಶ್ವರಮದಲ್ಲಿದೆ. ಈ ಜ್ಯೋತಿರ್ಲಿಂಗದ ಮಂತ್ರ ಓಂ ರಾಮೇಶ್ವರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ ನೀವು ಪಠಿಸ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಸೋಮನಾಥ ಜ್ಯೋತಿರ್ಲಿಂಗವನ್ನು ಆರಾಧಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ವೃಷಭ ರಾಶಿಯಲ್ಲಿ ಮನೋಕಾರಕ ಚಂದ್ರಗ್ರಹ ಉಚ್ಚರಾಗುತ್ತಾರೆ. ದಕ್ಷ ಪ್ರಜಾಪತಿ ತನ್ನ 27 ಪುತ್ರಿಯರನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದರು. ಆದರೆ ಚಂದ್ರನು ರೋಹಿಣಿಯಲ್ಲಿ ಮಾತ್ರ ಅತ್ಯಂತ ಪ್ರೇಮವನ್ನು ತೋರಿಸುತ್ತಿದ್ದನು. ಇದರಿಂದ ಉಳಿದೆಲ್ಲ ಪುತ್ರಿಯರು ತಂದೆಯಲ್ಲಿ ದೂರು ನೀಡುತ್ತಾರೆ. ಆಗ ದಕ್ಷನು ಚಂದ್ರನಿಗೆ ಕ್ಷಯರೋಗನಾಗೆಂದು ಶಾಪವಿತ್ತನು. ಆಗ ಚಂದ್ರದೇವ ಬ್ರಹ್ಮದೇವರಲ್ಲಿ ಮೊರೆ ಇಟ್ಟಾಗ ಬ್ರಹ್ಮದೇವರು ಸೋಮನಾಥನನ್ನು ಆರಾಧನೆ ಮಾಡಿ ಎಂದು ತಿಳಿಸಿದರು. ಚಂದ್ರನನ್ನು ಸೋಮನೆಂದು ಕರೆಯುತ್ತಾರೆ. ಚಂದ್ರನು ಶಿವನನ್ನು ಪ್ರತಿಷ್ಠಾಪಿಸಿ ಲಿಂಗರೂಪದಲ್ಲಿ ಆರಾಧಿಸುವುದರಿಂದ ಈ ಕ್ಷೇತ್ರಕ್ಕೆ ಸೋಮನಾಥ ಕ್ಷೇತ್ರ ಎಂಬ ಹೆಸರು ಬಂತು. ವೃಷಭ ರಾಶಿಯವರು ಸೋಮನಾಥ ಕ್ಷೇತ್ರಕ್ಕೆ ಹೋಗಿ ಭೋಲೆನಾಥನನ್ನು ದರ್ಶನ ಮಾಡಿ ಕ್ಷೇತ್ರವಾಸ ಮಾಡಿಕೊಂಡು ಬಂದರೆ ನಿಮ್ಮ ಕಷ್ಟಗಳು ಕರಗಿ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಹಾಗೆಯೇ ಮನೆಯಲ್ಲಿಯೇ ಸೋಮನಾಥನನ್ನು ಸಂಕಲ್ಪ ಮಾಡಿಕೊಂಡು ಸೋಮನಾಥರ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ಮಂತ್ರ ಓಂ ಸೋಮನಾಥಾಯ ನಮಃ. ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ನ ಪ್ರಭಾಸ್ ಪಠಾಣದಲ್ಲಿ ಇದೆ. ಹಾಗೆಯೇ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ನಾಗೇಶ್ವರ ಜ್ಯೋತಿರ್ಲಿಂಗವನ್ನು ಆರಾಧನೆ ಮಾಡಬೇಕು. ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ನ ದ್ವಾರಕಾ ಪಟ್ಟಣದಲ್ಲಿ ಪರಮೇಶ್ವರರು ಸ್ಥಿತರಾಗಿದ್ದಾರೆ. ಈ ಲಿಂಗ ಅರ್ಚನೆಯಿಂದ ಚಕ್ರವರ್ತಿತ್ವವು ಸಿದ್ಧಿಸುತ್ತದೆ ಎಂದು ನಳಚಕ್ರವರ್ತಿ ನಿರೂಪಿಸಿದರು. ಈ ರಾಶಿಯಲ್ಲಿ ರಾಹುಗ್ರಹವು ಉಚ್ಚವಾಗುತ್ತದೆ. ನಾಗೇಶ್ವರ ಜ್ಯೋತಿರ್ಲಿಂಗದ ಅರ್ಚನೆ, ದರ್ಶನ, ಕ್ಷೇತ್ರವಾಸ ಮಾಡುವುದರಿಂದ ಮಿಥುನ ರಾಶಿಯವರ ಅಭಿಷ್ಟವು ಸಿದ್ಧಿಸುತ್ತದೆ. ಮಂತ್ರ ಓಂ ನಮೋ ನಾಗೇಶ್ವರಾಯ. 4ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋದ್ರಿಂದ, ಸೇವೆ, ಆರಾಧನೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ. ಓಂಕಾರೇಶ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶ ರಾಜ್ಯದ ಇಂದೂರ್ ನಗರದ ಮಂದಾತ ಪರ್ವತದಲ್ಲಿ ಪರಮೇಶ್ವರರು ನೆಲೆಸಿದ್ದಾರೆ. ಓಂಕಾರೇಶ್ವರದ ಮಂತ್ರ ಓಂ ಓಂಕಾರೇಶ್ವರ ನಮಃ. ಕಟಕ ರಾಶಿಯಲ್ಲಿ ಬೃಹಸ್ಪತಿ ಗುರುವು ಉಚ್ಚರಾಗುತ್ತಾರೆ. 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವನ್ನು ಅರ್ಚನೆ, ದರ್ಶನ, ಆರಾಧನೆ ಮಾಡೋದ್ರಿಂದ ಸಿಂಹರಾಶಿಯವರ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಸಿಂಹರಾಶಿಯು
ಸೂರ್ಯನ ಸ್ವಕ್ಷೇತ್ರ. ಗೂಷ್ಮ ಎನ್ನುವ ಭಕ್ತಿಯಿಂದ ಪ್ರಸನ್ನರಾಗಿ ಮಹೇಶ್ವರನು ಗೂಷ್ಮೇಶ್ವರ ಲಿಂಗರೂಪದಲ್ಲಿ ಇಲ್ಲಿ ಸ್ಥಿತರಾಗಿದ್ದಾರೆ. ಈ ಜ್ಯೋತಿರ್ಲಿಂಗದ ಮಂತ್ರ. 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಆರಾಧನೆ, ದರ್ಶನ ಮತ್ತು ಕ್ಷೇತ್ರವಾಸ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಶ್ರೀಶೈಲ ದರ್ಶನ ಮಾತ್ರದಿಂದಲೇ ಜನರಿಗೆ ಎಲ್ಲ ರೀತಿಯ ಸುಖಗಳು ಪ್ರಾಪ್ತಿಯಾಗುತ್ತವೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಕನ್ಯಾ ರಾಶಿಯಲ್ಲಿ ಬುಧಗ್ರಹವು ಉಚ್ಚರಾಗ್ತಾರೆ. ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಶ್ರೀಶೈಲ ಕ್ಷೇತ್ರದಲ್ಲಿ ಇದೆ. ಮಲ್ಲಿಕಾರ್ಜುನರ ಮಂತ್ರ, ಜ್ಯೋತಿರ್ಲಿಂಗದ ಮಂತ್ರ ಓಂ ಮಲ್ಲಿಕಾರ್ಜುನಾಯ ನಮಃ. ಈ ಮಂತ್ರವನ್ನು 108 ಬಾರಿ ಕನ್ಯಾ ರಾಶಿಯವರು ಪ್ರತಿದಿನ ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ಕರಗಿ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತದೆ. 7ನೇ ರಾಶಿ ತುಲಾರಾಶಿ. ತುಲಾರಾಶಿಯವರು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವನ್ನು ಆರಾಧನೆ, ದರ್ಶನ, ಕ್ಷೇತ್ರವಾಸ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ. ಯಾರಿಗೆ ಮೃತ್ಯು ಭಯ, ಆರೋಗ್ಯ ಬಾಧೆ, ಶತ್ರು ಭಯವಿರುತ್ತದೋ ಅವರು ಉಜ್ಜಯಿನಿನ ಮಹಾಕಾಳೇಶ್ವರ ಆರಾಧನೆಯಿಂದ ಮುಕ್ತಿ ಹೊಂದಬಹುದು. ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ. ಈ ಜ್ಯೋತಿರ್ಲಿಂಗದ ಮಂತ್ರ ಓಂ ಮಹಾಕಾಳೇಶ್ವರಾಯ ನಮಃ. ತುಲಾರಾಶಿಯಲ್ಲಿ ಕರ್ಮಕಾರಕ, ಕಾಲ ನಿರ್ಣಯ ಮಾಡುವ ಗ್ರಹ ಶನಿ ಭಗವಾನ್ ಉಚ್ಚರಾಗ್ತಾರೆ. ಹಾಗೆ 8ನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗವನ್ನು ಆರಾಧನೆ, ದರ್ಶನ, ಕ್ಷೇತ್ರವಾಸ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಹಾಗೆಯೇ ಯಾರಿಗೆ ರೋಗ, ಆರೋಗ್ಯ ಸಮಸ್ಯೆ ಬಳಲುತ್ತಿದ್ದೀರೋ ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಮುಕ್ತಿ ಹೊಂದಬಹುದು. ವೃಶ್ಚಿಕ ರಾಶಿಯಲ್ಲಿ ಕೇತು ಗ್ರಹವು ಉಚ್ಚರಾಗ್ತಾರೆ. ಈ ಕ್ಷೇತ್ರವು ಜಾರ್ಖಂಡ್ ರಾಜ್ಯದ ದೋಗರ್ ಜಿಲ್ಲೆಯಲ್ಲಿದೆ. ವೈದ್ಯನಾಥೇಶ್ವರದ ಮಂತ್ರ ಓಂ ವೈದ್ಯನಾಥೇಶ್ವರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ಹಾಗೆಯೇ 10ನೆಯ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಶಿ ವಿಶ್ವನಾಥನ ಆರಾಧನೆಯಿಂದ ಮತ್ತು ಕ್ಷೇತ್ರವಾಸ ದರ್ಶನ ಮಾಡೋದ್ರಿಂದ ಎಲ್ಲ ಪಾಪಗಳು ನಶಿಸಿ ಸುಖ ಶಾಂತಿ ಹಾಗೂ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ. ಧನಸ್ಸು ರಾಶಿ ಗುರುವಿನ ಸ್ವಕ್ಷೇತ್ರ ಹಾಗೂ ಕಾಲಪುರುಷನ ಧರ್ಮರಾಶಿ. ಈ ಕ್ಷೇತ್ರವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೆ. ವಿಶ್ವನಾಥ ದರ್ಶನದಿಂದ ಮುಕ್ತಿ ಹೊಂದಬಹುದೆಂದು ನಮ್ಮ ಪುರಾಣದಲ್ಲಿ ಉಲ್ಲೇಖವಿದೆ. ಕಾಶಿ ಕ್ಷೇತ್ರದಲ್ಲಿ ಮರಣಿಸಿದರೆ ಮೋಕ್ಷ ಲಭಿಸುತ್ತದೆ ಎಂಬ ಮಾತು ಇದೆ. ತುಂಬ ಅದ್ಭುತ ಮತ್ತು ಪರಶಿವನ ಗುಹ್ಯತಮ ಕ್ಷೇತ್ರವಾಗಿದೆ. ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿದರೆ ಕ್ರಿಯಮಾನ ಮತ್ತು ಸಂಚಿತ ಕರ್ಮಗಳು ನಾಶವಾಗುತ್ತದೆ ಎಂದು ನಮ್ಮ ಶಿವಪುರಾಣವು ಹೇಳುತ್ತದೆ. ಕಾಶಿ ವಿಶ್ವನಾಥರ ಮಂತ್ರ ಓಂ ವಿಶ್ವೇಶ್ವರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ ಪೂಜೆಯ ನಂತರ ಪಠಿಸ್ತಾ ಬನ್ನಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಹಾಗೆ 10ನೇ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಭೀಮಾಶಂಕರ್ ಜ್ಯೋತಿರ್ಲಿಂಗದ ಆರಾಧನೆ, ದರ್ಶನ, ಕ್ಷೇತ್ರವಾಸ ಮಾಡೋದ್ರಿಂದ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚರಾಗ್ತಾರೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆಯ ಹತ್ತಿರ ಇದೆ. ಇಲ್ಲಿ ಶಿವನ ಆರಾಧನೆಯಿಂದ ದೈಹಿಕ ಶಕ್ತಿ, ಪುಷ್ಟಿ ಸಿಗುತ್ತದೆ. ಹಾಗೆಯೇ ನಮ್ಮ ಮನೋರಥಗಳು ಪೂರ್ಣಗೊಳ್ಳುತ್ತವೆ. ಮಂತ್ರ ಓಂ ಭೀಮಶಂಕರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಮಕರ ರಾಶಿಯವರು ತಮ್ಮ ಕಾಮನೆಗಳನ್ನು ಪೂರ್ಣಗೊಳಿಸ್ಕೋಬಹುದು. ಹಾಗೆ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕೇದಾರ್ನಾಥ್ ಜ್ಯೋತಿರ್ಲಿಂಗವನ್ನು ಆರಾಧನೆ, ದರ್ಶನ, ಕ್ಷೇತ್ರವಾಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವಾಗುತ್ತೆ. ಶನಿಯ ಮೂಲ ತ್ರಿಕೋಣ ರಾಶಿ ಸಿದ್ಧಿರಾಶಿ ಎಂದು ಕುಂಭರಾಶಿಯನ್ನು ಕರೀತಾರೆ. ಈ ಜ್ಯೋತಿರ್ಲಿಂಗವು ಉತ್ತರಾಖಂಡ್ನ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ಇದೆ. ಕೇದಾರ್ನಾಥಲ್ಲಿ
6 ತಿಂಗಳು ಮಾತ್ರ ದರ್ಶನ ಇರುತ್ತೆ. 6 ತಿಂಗಳು ಶಿವನು ಮಂಜುಗಡ್ಡೆಯಿಂದ ಮುಚ್ಚಿರ್ತಾರೆ. ಈ ಕ್ಷೇತ್ರ ದರ್ಶನದಿಂದ ಮುಕ್ತಿ ಹಾಗೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಕೇದಾರೇಶ್ವರ ಶಿವನನ್ನು ದರ್ಶಿಸೋದ್ರಿಂದ ಮೋಕ್ಷಕ್ಕೆ ಭಾಗಿಯಾಗ್ತಾರೆ. ತುಂಬ ಭಕ್ತಿಯಿಂದ ಯಾತ್ರೆ ಆರಂಭಿಸಿ ಸನ್ನಿಧಿಗೆ ಮೊದಲೇ ದೇಹಾಂತವಾದರೂ ಮೋಕ್ಷ ಪಡೆಯುತ್ತಾರೆ ಎಂದು ಶಿವಪುರಾಣದಲ್ಲಿ ಹೇಳುತ್ತದೆ. ಮಂತ್ರ ಓಂ ಕೇದಾರೇಶ್ವರಾಯ ನಮಃ. ಕೊನೆಯ ರಾಶಿ 12ನೇ ರಾಶಿ ಮೀನರಾಶಿ. ಮೀನರಾಶಿಯವರು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಆರಾಧನೆ ಮತ್ತು ಭಕ್ತಿ ದರ್ಶನ ಕ್ಷೇತ್ರವಾಸದಿಂದ ನಿಮ್ಮ ಇಷ್ಟಾರ್ಥಗಳು ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ನಗರ ಹತ್ತಿರ ಇದೆ. ತ್ರಯಂಬಕೇಶ್ವರ ಪರಶಿವನು ಇಲ್ಲಿ ನೆಲೆಸಿದ್ದಾರೆ. ಈ ತ್ರಯಂಬಕ ಎಂಬ ಜ್ಯೋತಿರ್ಲಿಂಗವು ದೊಡ್ಡ ದೊಡ್ಡ ಪಾತಗಳನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ. ಹಾಗೆಯೇ ಈ ಲೋಕದಲ್ಲಿ ಸಮಸ್ತ ಅಭಿಷ್ಟಗಳನ್ನು ಒಂದು ಪರಶಿವನ ಕ್ಷೇತ್ರ ಅಂತಲೇ ಹೇಳ್ಬೋದು. ಹಾಗೆ ಈಶ್ವರರ ಕರುಣೆಯಿಂದ ಪರಲೋಕದಲ್ಲಿ ಇಹಲೋಕದಲ್ಲಿ ನಿಮಗೆ ಸುಖ ಶಾಂತಿ ಲಭಿಸುತ್ತದೆ. ಮಂತ್ರ ಓಂ ತ್ರಯಂಬಕೇಶ್ವರಾಯ ನಮಃ. ಈ ರೀತಿಯಾಗಿ 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತ ದೇಶದಲ್ಲಿ ತುಂಬ ಪ್ರಸಿದ್ಧವಾಗಿವೆ. ಯಾರೇ ಆದರೂ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ರಾಶಿಯ ಜ್ಯೋತಿರ್ಲಿಂಗವನ್ನು ಸಂಕಲ್ಪ ಮಾಡಿ ನೆನಪು ಮಾಡಿಕೊಂಡು ಆ ಜ್ಯೋತಿರ್ಲಿಂಗದ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಮನೋಕಾಮನೆಗಳು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕಷ್ಟಗಳು ಎಲ್ಲ ಕರಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ರಾಶಿಯವರಿಗೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.